IPL 2026 ಮುಕ್ತಾಯವಾಗಿ ಕೇವಲ ಒಂದು ತಿಂಗಳಾಗಿದೆ. IPL 2027ರ ಬಿಸಿ ಬಿಸಿ ಚರ್ಚೆಗಳು ಶುರುವಾಗಿದೆ. ಅದು ಕೂಡ ದೊಡ್ಡ ಆಟಗಾರರ ಟ್ರೇಡ್ ಆಗೋ ವಿಚಾರವಾಗಿ. ಹೌದು, ಈ ವರ್ಷದ ಕೊನೆಯಲ್ಲಿ IPL ಸೀಸನ್ 20ಕ್ಕೆ ಮಿನಿ ಹರಾಜು ಪ್ರಕ್ರಿಯೆ ನಡೆಯುವ ಸಾಧ್ಯತೆಗಳು ಇದ್ದು, ಇದೀಗ ಪ್ರಮುಖ ಫ್ರಾಂಚೈಸಿಗಳು ತಮ್ಮ ತಂಡದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಳೆದ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಸಂಜು ಸ್ಯಾಮ್ಸನ್ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸ್ಥಳಾಂತರಿಸಿ ಅಲ್ಲಿಂದ ಸ್ಯಾಮ್ ಕರನ್ ಮತ್ತು ರವೀಂದ್ರ ಜಡೇಜಾ ಅವರನ್ನು ರಾಜಸ್ಥಾನ್ ರಾಯಲ್ಸ್ ಸೇರಿಸಿಕೊಳ್ಳುವ ಮೂಲಕ ದೊಡ್ಡ ಟ್ರೇಡ್ ವಿಂಡೋ ಮಾಡಿತ್ತು. ಇದೀಗ ಸೀಸನ್ 19ಕ್ಕೆ ಇನ್ನೂ ಹೈ ಪ್ರೊಫೈಲ್ ಟ್ರೇಡ್ಗಳು ನಡೆಯೋ ಸಾಧ್ಯತೆಗಳು ಇದೆ ಅಂತ ವರದಿಯಾಗಿದೆ. ಮೊದಲನೆಯದಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೀಸನ್ 19ರಲ್ಲಿ ರಹಾನೆ ನಾಯಕತ್ವದಲ್ಲಿ ಉತ್ತಮ ಪ್ರದರ್ಶನ ತೋರುವಲ್ಲಿ ಎಡವಿದ್ದು, ಹೀಗಾಗಿ ಮುಂದಿನ IPLನಲ್ಲಿ ತಂಡವನ್ನು ಮತ್ತೆ ಕಟ್ಟುವ ನಿಟ್ಟಿನಲ್ಲಿ KKR ಪರ ಆಡಿದ್ದ ಸೂರ್ಯಕುಮಾರ್ ಯಾದವ್ ಅವರನ್ನು ಮುಂಬೈ ತಂಡದಿಂದ ಟ್ರೇಡ್ ಮಾಡಿಕೊಳ್ಳುವ ಮೂಲಕ KKR ತಂಡದ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಾ ಇದೆ. ಇನ್ನು ಈ ಊಹಾಪೋಹಗಳ ನಡುವೆ ಮುಂಬೈ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆಯೂ ಸಹ ಟ್ರೇಡ್ ನಡೆಯಲಿದೆ ಅನ್ನೋ ವರದಿಯಾಗಿದ್ದು, ಮುಂಬೈ ತಂಡದ ಹಾರ್ದಿಕ್ ಪಾಂಡ್ಯ ಅವರನ್ನು ಬಿಡುವ ಸಾಧ್ಯತೆ ಇದ್ದು, ರಾಜಸ್ಥಾನ್ ರಾಯಲ್ಸ್ ಜೊತೆ ಟ್ರೇಡ್ ಮಾಡಿಕೊಳ್ಳುತ್ತಿದ್ದು, ಹಾರ್ದಿಕ್ ಬದಲಾಗಿ ಎಡಗೈ ದಾಂಡಿಗ ಯಶಸ್ವಿ ಜೈಸ್ವಾಲ್ ಅವರನ್ನು ಮುಂಬೈಗೆ ಕರೆತರುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಇನ್ನು ಇದರ ಜೊತೆಯಲ್ಲಿ ಲಕ್ನೋ ಮತ್ತು ಡೆಲ್ಲಿ ನಡುವಿನ ಟ್ರೇಡ್ ಡೀಲ್ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಲಾಗುತ್ತಿದೆ. 27 ಕೋಟಿ ಸಂಭಾವನೆ ಪಡೆಯುತ್ತಿರುವ ರಿಷಬ್ ಪಂತ್ ಇದೀಗ 12 ಕೋಟಿಯನ್ನು ಕಡಿತಗೊಳಿಸಿ 15 ಕೋಟಿ ಮೊತ್ತಕ್ಕೆ ಡೆಲ್ಲಿ ಕ್ಯಾಪಿಟಲ್ ಸೇರಲಿದ್ದಾರೆ. ಡೆಲ್ಲಿ ತಂಡದಿಂದ 13.25 ಕೋಟಿ ಮೊತ್ತಕ್ಕೆ ಕುಲ್ದೀಪ್ ಯಾದವ್ ಲಕ್ನೋ ಜರ್ಸಿಯಲ್ಲಿ IPL ಸೀಸನ್ 20ರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ವರದಿಯಾಗಿದೆ. ಒಟ್ಟಿನಲ್ಲಿ ಸೀಸನ್ 20ರ IPLಗೂ ಮುನ್ನ ಬಿಗ್ ಟ್ರೇಡ್ಗಳು 10 ತಂಡಗಳ ನಡುವೆ ನಡೆಯಲಿದ್ದು, ಸದ್ಯ ಒಂದಿಷ್ಟು ಬಿಗ್ ಪ್ಲೇಯರ್ಗಳ ಹೆಸರು ಟ್ರೇಡ್ ವಿಂಡೋದಲ್ಲಿ ಕೇಳಿಬರುತ್ತಿದೆ. ಹಾಗಾದರೆ ನಿಮ್ಮ ಪ್ರಕಾರ ಮುಂದಿನ IPL ಸೀಸನ್ ವೇಳೆಗೂ ಮುನ್ನ ಟ್ರೇಡ್ ಡೀಲ್ ಮೂಲಕ ಯಾವ ಆಟಗಾರ ಯಾವ ತಂಡವನ್ನು ಸೇರಿಕೊಳ್ಳಬೇಕು? ಕಮೆಂಟ್ ಮಾಡಿ ತಿಳಿಸಿ.